ಅವ್ರು ಹೇಳಿದ ಸತ್ಯದೆ. ನಿಪಕ್ಷಪಾತವಾಗಿ ತನಿಖೆ ಆಗಬೇಕಾದ್ರೆ CBI ಕೊಡಬೇಕು. ಯಾಕಂದರೆ COD ಏನಾಗ್ತದೆ, ಕರ್ನಾಟಕ ಸರ್ಕಾರದ ಕಪಿಮುಷ್ಟಿಯಲ್ಲಿದೆ. ಏನಾಯಿತು ಮೈಸೂರು ನಗರಾಭಿವೃದ್ಧಿದು ಒಬ್ಬ SP ಒಳಗೆ ಕರಿತಾನೆ, ಕರೆದು ಸರ್ ಏನು ಮಾಡೋದು ಸರ್, ಅನಿವಾರ್ಯ ಸರ್, ಕೋರ್ಟ್ ಆಗಿತ್ತು, ತಮ್ಮನ್ನ ಕರೆದಿದ್ದು ಭಾಳ ದೊಡ್ಡ ನನಗೆ ಶಾಕ್. ಏನಿಲ್ಲ ಏನು ಮತ್ತೇನು ನಡೆಸಿದೀಯಾ ಹಿಂಗೆ ಮಾತಾಡಿ ಹೊರಗೆ ಬಂದ್ರೆ ಹರಟೆ ಹೊಡೆದು ಹಂಗಾಗ್ತದೆ. ಅವ್ನು ನಿರಪರಾಧಿ ಅತ್ತೆ ಘೋಷಣೆ ಮಾಡ್ತಾರೆ. ಇವತ್ತೇ ಹೇಳ್ತೀನಿ ನಾನು, ಅವನು ಗುಂಡಾಲತ್ತೂ ಹೇಳ್ತಾರೆ, ಅವ್ನು ಪಿಸ್ತೂಲಲ್ಲತ್ತು ಹೇಳ್ತಾರೆ. ಅದಕ್ಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಹೇಳಿದ್ದನ್ನು ನಾನು ಸಮರ್ಥನೆ ಮಾಡ್ತೀನಿ. ಅದು CBIಗೆ ಕೊಡಬೇಕು. ಅದು ಕಾಂಗ್ರೆಸ್ನವ್ರು ಹಾಕಿದ ಗುಂಡಿದೆ. ತಮ್ಮ ಸ್ವಂತ ಕಾರ್ಯಕರ್ತನ ಹೊಡೆಯುವಂಥ ನೀಚ ಕೃತ್ಯ ಕಾಂಗ್ರೆಸ್ನವ್ರು ಮಾಡ್ಯಾರ. ಮುಂದಿನ ದಿನಗಳಲ್ಲಿ ನಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ವಿನಂತಿ ಮಾಡ್ಕೊತೀನಿ, ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ, ನಿಮಗೆ ಹೊಡಿಲಾಕತ್ತಾರವ್ರು ಅಂದ್ರೆ ಇಶ್ಯೂ ಮಾಡಬೇಕಾಗಿತ್ತು, ಫೇಲ್ ಆದರು. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ 2028 ಒಳಗೆ ಆರಾಮ್ ನೀವು ಮನ್ಯಾಗ ಮಕ್ಕೋರಿ, BJP 150 ಸೀಟ್ ಬರ್ತದೆ.